ನಾವು ಆಸ್ಪತ್ರೆಗೆ ಹೋದಾಗ ವೈದ್ಯರು ನಮ್ಮ ನ್ಯಾಲ್ಗೆಯನ್ನು ನೋಡಿ ನಮ್ಮ ರೋಗಗಳನ್ನು ಕಂಡು ಹಿಡಿಯುತ್ತಾರೆ ಅಲ್ವಾ. ನ್ಯಾಲ್ಗೆ ನಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಹೇಳುತ್ತವೆ ಎಂಬುದು ನಿಮಗೆ ಗೊತ್ತಾ? ನ್ಯಾಲ್ಗೆಯ ಬಣ್ಣವು ನಮ್ಮ ಆರೋಗ್ಯವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಮ್ಮ ಶರೀರದಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ನಮ್ಮ ನ್ಯಾಲ್ಗೆಯನ್ನು ನೋಡಿ ತಿಳಿದುಕೊಳ್ಳಬಹುದು. ಮೈಗೆ ಹುಷಾರಿಲ್ಲದಾಗ ವೈದ್ಯರು ನ್ಯಾಲ್ಗೆ ತೋರಿಸು ಎಂದು ಹೇಳುವುದು ಇದೇ ಕಾರಣಕ್ಕಾಗಿ. ರೋಗಿಯ ನ್ಯಾಲ್ಗೆಯನ್ನು ಪರಿಶೀಲಿಸಿದಾಗ ರೋಗ ಲಕ್ಷಣಗಳು ಗೋಚರಿಸುತ್ತದೆ. ಏನು ಕಾಯಿಲೆ ಇದೆ ಎಂದು ಸುಲಭವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ. ಅಷ್ಟೇ ಅಲ್ಲ, ಕಾಯಿಲೆ ಯಾವ ಹಂತದಲ್ಲಿ ಇದೆ ಎಂಬುದನ್ನು ಕೂಡ ಪತ್ತೆ ಹಚ್ಚುತ್ತಾರೆ. ಹಾಗಿದ್ರೆ ಯಾವ ಬಣ್ಣದ ನ್ಯಾಲ್ಗೆ ಇದ್ರೆ ನಮಗೆ ಯಾವ ರೋಗ ಲಕ್ಷಣಗಳು ಇವೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮನುಷ್ಯನ ಆರೋಗ್ಯವಂತ ನ್ಯಾಲ್ಗೆಯು ಯಾವಾಗಲೂ ಗುಲಾಬಿ ಬಣ್ಣದಿಂದ ಕೂಡಿರುತ್ತದೆ. ಒಂದು ವೇಳೆ ನ್ಯಾಲ್ಗೆಯು ನೋವಾಗುತ್ತಾ ಇದ್ದರೆ ಅಥವಾ ಅದರ ಬಣ್ಣ ಬದಲಾಗುತ್ತಾ ಇದ್ದರೆ ಅದು ರೋಗದ ಸೂಚನೆಯನ್ನು ನೀಡುತ್ತದೆ. ಉದಾಹರಣೆಗೆ, ನಿಮ್ಮ ನ್ಯಾಲ್ಗೆಯ ಬಣ್ಣ ಬಿಳಿ ಬಣ್ಣದಿಂದ ಕೂಡಿದ್ದರೆ ಬಾಯಿಯೊಳಗೆ ಈಸ್ಟ್ ಸೋಂಕು ಉಂಟಾಗಿದೆ ಎಂದರ್ಥ. ಸಕ್ಕರೆ ಕಾಯಿಲೆ, ಶ್ವಾಸಕೋಶದ ಕಾಯಿಲೆಯಿಂದ ಬಳಲುತ್ತಿದ್ದವರು ನ್ಯಾಲ್ಗೆಯ ಬಣ್ಣ ಬಿಳಿ ಬಣ್ಣದಿಂದ ಕೂಡಿರುತ್ತದೆ. ಕೆಲವೊಮ್ಮೆ ಆಂಟಿಬಯೋಟಿಕ್ ಸೇವನೆಯಿಂದ ಕೂಡ ನ್ಯಾಲ್ಗೆಯ ಬಣ್ಣ ಬಿಳಿ ಬಣ್ಣಕ್ಕೆ ತಿರುಗುವುದುಂಟು. ಇನ್ನು ನ್ಯಾಲ್ಗೆಯ ಬಣ್ಣ ಅತಿ ಕೆಂಪು ಬಣ್ಣದಿಂದ ಕೂಡಿದ್ದರೆ ಫೋಲಿಕ್ ಆಸಿಡ್, ವಿಟಮಿನ್ B12 ಕೊರತೆ ಇದೆ ಎಂದರ್ಥ. ಕೆಲವು ಬಾರಿ ತೀರುವ ಜ್ವರದಿಂದ ಬಳಲುವವರು ನ್ಯಾಲ್ಗೆಗೆ ಕೆಂಪು ಬಣ್ಣದಿಂದ ಕೂಡಿರುತ್ತದೆ. ಇನ್ನು ಅತಿಯಾಗಿ ಸಿಗರೆಟ್ ಸೇದುವವರು ಬಾಯಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೇ ಇದ್ದರೆ ನ್ಯಾಲ್ಗೆಯ ಬಣ್ಣ ತಿಳಿ ಕಪ್ಪು ಬಣ್ಣದಿಂದ ಕೂಡಿರುತ್ತದೆ. ಇದು ಅನಾರೋಗ್ಯದ ಸ್ಥಿತಿಯನ್ನು ಸೂಚಿಸುತ್ತದೆ. ಬಾಯಿಯ ಆರೋಗ್ಯದಲ್ಲಿ ನ್ಯಾಲ್ಗೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹಲ್ಲು ಮತ್ತು ಒಸಡುಗಳನ್ನು ನಾವು ಹೇಗೆ ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ ಅದರ ಜೊತೆಗೆ ನ್ಯಾಲ್ಗೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಬಹಳ ಅಗತ್ಯ. ನ್ಯಾಲ್ಗೆ ಸ್ವಚ್ಛವಾಗದೇ ಇರದಿದ್ದರೆ ಬ್ಯಾಕ್ಟೀರಿಯಾಗಳು ಹುಟ್ಟಿ ಅವು ಬಾಯಿ ಮೂಲಕ ಹೊಟ್ಟೆಯೊಳಗೆ ಪ್ರವೇಶಿಸುತ್ತದೆ. ಇದು ನಮ್ಮ ಇಡೀ ದೇಹದ ಆರೋಗ್ಯ ವ್ಯವಸ್ಥೆಗೆ ಧಕ್ಕೆ ತರುವ ಸಾಧ್ಯತೆ ಇರುತ್ತದೆ. ಹಾಗಿದ್ರೆ ನ್ಯಾಲ್ಗೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ? ನ್ಯಾಲ್ಗೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಟಂಗ್ ಕ್ಲೀನರ್ ಅನ್ನು ಬಳಸಬಹುದು. ಬೆಳಿಗ್ಗೆ ಹಲ್ಲುಜ್ಜಿದ ನಂತರ ನ್ಯಾಲ್ಗೆಯ ಸ್ವಚ್ಛತೆ ಕಡೆಯೂ ಕೂಡ ಗಮನ ಹರಿಸಬೇಕು. ಅಂತೆಯೇ ರಾತ್ರಿ ಮಲಗುವ ಮುನ್ನ ಬಾಯಿ ಮತ್ತು ನ್ಯಾಲ್ಗೆಯನ್ನು ಸ್ವಚ್ಛಗೊಳಿಸಿ ಮಲಗುವುದು ಆರೋಗ್ಯಕ್ಕೆ ಉತ್ತಮ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆರೋಗ್ಯದ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.